ಮನೆಯವ್ರು ತುಂಬಾ ಒಳ್ಳೆಯವ್ರಮ್ಮ, ಆರೋಗ್ಯವಾಗಿ ನೋಡ್ಕೋ. ನನ್ನ ಹತ್ರ ಕೆಲಸ ತೆಗಿತಾರೆ ಗಲಾಟೆ ಮಾಡಿ, ನಾನ್ CM ಹತ್ರ ಕೆಲಸ ತೆಗಿಯಕ್ಕಾಗಲ್ಲ. 3 lakhs ಇದು 1 lakh ಲೀಟರ್ ಕೆಪಾಸಿಟಿ ಇರುವಂತ ಓವರ್ ಹೆಡ್ ಟ್ಯಾಂಕ್ 3 months ಇಂದಾನೆ ಕೆಲಸ ಮಾಡಬೇಕಾಗಿತ್ತು. ಇದು ಬೇರೆ ಏನೇನೋ ಕಾರಣಗಳಿಂದ ಮತ್ತೆ ಎಲೆಕ್ಷನ್ಸ್ ಕೋಡ್ ಆಫ್ ಕಂಡಕ್ಟ್ ಇಂದ ಆಗಿರ್ಲಿಲ್ಲ. ಆಲ್ಮೋಸ್ಟ್ 53 lakhs ಓವರ್ ಹೆಡ್ ಟ್ಯಾಂಕ್ 1 lakh ಲೀಟರ್ಸ್ ಕೆಪಾಸಿಟಿ ಇದೆ. 5 ಬೋರ್ವೆಲ್ಸ್ ಇಂದ ಇಲ್ಲಿ ಕನೆಕ್ಟಿವಿಟಿ ಆಗುತ್ತೆ. ಕಂಪ್ಲೀಟ್ ಗ್ರಾವಿಟೇಷನಲ್ ಫೋರ್ಸ್ ಅಲ್ಲಿ ಇಲ್ಲೆಲ್ಲ ನೀರ್ದು ಬಹಳ ಸಮಸ್ಯೆ ಇತ್ತು ಹಿಂದೆ. ಆ ಸಮಸ್ಯೆಗಳು ಮುಂದೆ ಇರಲ್ಲ. ಪೈಪ್ ಲೈನ್ ಇದೆ. ಏನೇನು ಪ್ರಾವಿಷನ್ 5 ಬೋರ್ವೆಲ್ ಈ ಟ್ಯಾಂಕ್ಗೆ ಕನೆಕ್ಷನ್ಸ್ ಇರೋದು. ಆಲ್ರೆಡಿ ಬೋರ್ವೆಲ್ ಡ್ರಿಲ್ ಆಗಿದೆ. ಇನ್ನು ಓವರ್ ಹೆಡ್ ಟ್ಯಾಂಕ್ ಬಂದರೆ ಅದಕ್ಕೆ ಕನೆಕ್ಟ್ ಮಾಡುವಂಥದ್ದು. ಪೈಪ್ ಲೈನ್ ಮತ್ತು ಟ್ಯಾಂಕ್ ಕನ್ಸ್ಟ್ರಕ್ಷನ್ ಬಾಕಿ ಇತ್ತು. ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. ಈ ಸುತ್ತಮುತ್ತ ಎಲ್ಲ ವಾರ್ಡ್ ನಂಬರ್ 29 ದೊಡ್ಡ ವಾರ್ಡ್ ಇದು. ಈ ಭಾಗದಲ್ಲಿರುವಂಥ ಎಲ್ಲ ಕೊಟ್ಟೆಪಲ್ಲಿಯಿಂದ ಎಲ್ಲ ಸುತ್ತಮುತ್ತ ಇರೋ ಎಲ್ಲ ಜಾಗಕ್ಕೂ ಕೂಡ ಗ್ರಾವಿಟೇಷನಲ್ ಫೋರ್ಸಲ್ಲಿ ಮನೆ ಮನೆಗೆ ನೀರು ಹೋಗುವಂಥ ಒಂದು ಸಿಸ್ಟಮ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ. ಇದೊಂದು ಅಚೀವ್ಮೆಂಟ್ ಥರನೇ ಬಿಡದೆ ಕೆಲಸ ತಗೋತಾರೆ ಈ ಭಾಗದ ಕೌನ್ಸಿಲರ್. ಆ ಒಂದು ಹಠ ಮಾಡ್ತಾ ಇರ್ತಾರೆ. 5 ಬೋರ್ವೆಲ್ಲು ಇದು ಸೇರಿ ಹತ್ತಿರ 1 ಕೋಟಿದು ಕೆಲಸ ಈ ಜಾಗದಲ್ಲಿ ಇನಿಷಿಯೇಟಿವ್ ಮಾಡಿ 53 ಲಕ್ಷ. ಇದು ನಗರಸಭೆಯಿಂದ ಇದು ಪ್ರಪ್ರಥಮವಾಗಿ ನಡೀತಾರಂತ ಹಿಂದೆ ಎಲ್ಲ ಅರ್ಬನ್ ನಡೀತಾ ಇತ್ತು. ನೋಡಿ ನಗರೋತ್ಥಾನ ಕೆಲಸ ಆಗ್ತಾ ಇರುತ್ತೆ. ನಗರಸಭೆಯಿಂದ ಮಾಡ್ತಾ ಇದೆ. ಎಸ್, ಟ್ಯಾಂಕ್ಸ್ ಎಲ್ಲ ಅರ್ಬನ್ ವಾಟರ್ ಸಪ್ಲೈಯಿಂದ ಆಗ್ತಾ ಇಲ್ಲ, ನಗರಸಭೆಯಿಂದನೇ ಮಾಡ್ತಾ ಇದ್ದಾರೆ. ಕುಡಿಯೋ ನೀರಿಗೆ ನಾವೇನೋ ಒಂದು ಪರಿಹಾರ ಹುಡುಕಬೇಕು ಅನ್ನುವಂಥ ಯೋಚನೆಯಲ್ಲಿ ಇವಾಗ ನಮಗೆ ಕಮಿಷನರ್ ಏನು ಪವನ್ ಕುಮಾರ್ ಅವರು ಬಂದಿದ್ದಾರೆ. ಕೆಲವೊಂದು ಇನಿಷಿಯೇಟಿವ್ಸ್ ತೊಗೊಂಡಿದ್ದೀವಿ. ಈಗ ಆ ವಾರ್ಡ್ಸ್ 5 ವಾರ್ಡ್ ಮಾಡ್ತೀವೋ 10 ವಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಈ ಸಿಸ್ಟಮ್ನ ಪ್ರತಿ ವಾರ್ಡಲ್ಲೂ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದೇ ಓವರ್ ಟ್ಯಾಂಕ್ ಮಾಡಿಕೊಡ್ತಾ ಇರೋ CMCಗೆ, MLAಗೆ, ಶಾಸಕರಿಗೆ தேங்க்ஸ். நம்ம வார்டு பரவாகி தேங்க்ஸ். பொட்டியப்பள்ளி கிராமத்தில் ரொம்ப நாளாக ஓவர் டேங்க் இல்லாத இருந்து மேடம் அவர்கள் ரூபா மேடம் அவர்கள் இப்போ ரொம்ப ஸ்டெப் எடுத்து இந்த ஊரில் ஒரு டேங்க் வேணும்னு சொல்லிட்டு 1 லட்சம் லிட்டர் வாட்டர் டேங்க்கு, அதாவது 52 லட்சம் ரூபாய் கொடுத்து கண்ட்ரோலாக செய்திருக்கிறாங்க. அதற்காக அந்த அம்மாவுக்கு ஊர் சார்பாகவும் என் சார்பாகவும் நன்றியை தெரிவித்து கவுன்சிலர் சார்பாகவும் இந்த நேரத்தில் அவங்களுக்கு நன்றி சொல்ல கடமைப்பட்டிருக்கிறோம். அதான் எங்களுக்கு ரொம்ப மகிழ்ச்சியாக இருக்குது. இன்னும் 2-3 வேலை இருக்குது. அந்த வேலையை செய்து கொடுக்குவாங்கன்னு நாங்கள் மேடமை கேட்கிறோம். அதாவது இந்த வீட்டுங்களுக்கு காத்தா இல்லாத இருக்குது, வீடு எங்களுக்கு சொந்தமாக இல்லாத இருக்குது, எங்கே போனாலும் காத்தா கேட்குறாங்க. அதனால் அந்த காத்தாவை பண்ணி கொடுக்கணும் மேடம்னு சொல்லிட்டு கேட்டுக்கொண்டு மறுபடியும் மீண்டும் நிரந்தரமான ஒரு வீடு இருக்குது நம்மளுக்கு. அதாவது அது கலரை அந்த கலரையை கொஞ்சம் சீர்திருத்து கொடுக்கணும்னு சொல்லிட்டு இந்த நேரத்தில் அவங்கள ரொம்ப வேண்டி கேட்டுக்கேன். ಇದು ಆ್ಯಕ್ಚುಲಿ 2021 ಟ್ಯಾಂಕ್ ಓವರ್ ಟ್ಯಾಂಕು ಆ್ಯಕ್ಷನ್ ಪ್ಲ್ಯಾನ್ ಆಗಿ ಟೆಂಡರ್ ಆಗಿತ್ತು. ಅದು ಯಾವುದೋ ಟೆಕ್ನಿಕಲ್ ಪ್ರಾಬ್ಲಮಿಂದ 2 ಸತಿ ರೀಟೆಂಡರ್ ಆಗಿ ಇವತ್ತು ಅದಕ್ಕೆ ಮೋಕ್ಷ ಬಂದಿದೆ. ಈ ಟ್ಯಾಂಕಿಗೆ ಓವರಾಲ್ 1 lakh ಲೀಟರ್ ಕೆಪಾಸಿಟಿ, 52 ಲಕ್ಷ. ಇದಕ್ಕೆ ನಾನು ಮುಖ್ಯವಾಗಿ ನಮ್ಮ MLA ರೂಪಕಲಾ ಶಶಿಧರ್ ಮತ್ತು ವಲ್ಲಲ್ ಮುನ್ಸಮ್ಮೆ ಅವಾಗ ಅಧ್ಯಕ್ಷರಾಗಿದ್ದರು. 15 ಫೈನಾನ್ಸ್ನಲ್ಲಿ 22 ಲಕ್ಷ ಅದಕ್ಕೆ ಕೊಟ್ಟರು. ಮಿಕ್ಕಿದ 30 ಲಕ್ಷ ಬಂದು ಮುನ್ಸಿಪಲ್ ಫಂಡಿಂದ ನಮ್ಮ ಅಧ್ಯಕ್ಷರು ಕೊಟ್ಟಿದ್ದಾರೆ ಓವರ್ ಟ್ಯಾಂಕ್ಗೆ. ಆಲ್ಮೋಸ್ಟ್ 2 ಬೋರ್ ಅದರಲ್ಲಿ ವಾಟರ್ ಪೈಪ್ಲೈನ್ ಪ್ಲಸ್ಸು 1 ಲಕ್ಷ ಲೀಟ್ರ್ ಟ್ಯಾಂಕಿದು ಓವರಾಲ್ ಅದರಲ್ಲಿ ಬರುತ್ತೆ. ಸೊ ನಮ್ಮ ವಾರ್ಡ್ ಪರವಾಗಿ ಮೇಡಮ್ಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ಇನ್ನು ಮತ್ತು ಇವಾಗ 15 ಫೈನಾನ್ಸ್ನಲ್ಲಿ 20 ಲಕ್ಷ ಇಲ್ಲಿ ನಮ್ಮ ದೇವಸ್ಥಾನದಿಂದ ವಾಟರ್ ಟ್ಯಾಂಕಿಂದ ಇಲ್ಲಿ ಒಳಗಡೆ ರೋಡು ಇದು CC ರೋಡ್ಗೆ ಅಪ್ರೂವ್ಡ್ ಆಗಿದೆ. ನಗರೋತ್ಥಾನದಲ್ಲಿ ಆಗಿದೆ, ಅದು ಬಂದು ಆಸ್ಫಾಲ್ಟ್ ಮಾಡಿದ್ದಾರೆ. ಸೊ ಅದು ಬೇಡ ಅಂತ ಕಾಂಕ್ರೀಟ್ ರೋಡ್ ಮಾಡಬೇಕಂತ ಅದಕ್ಕೆ CC ರೋಡ್ ಇವಾಗ ನೆಕ್ಸ್ಟು ಇನ್ನೊಂದು 2 ತಿಂಗಳಲ್ಲಿ ಟೆಂಡರ್ ಆಗುತ್ತೆ. ಆಲ್ಮೋಸ್ಟ್ ಕೊಟ್ಟೆಪಲ್ಲಿಗೆ ಆಲ್ಮೋಸ್ಟ್ 1 ಕೋಟಿಗೆ ಮೇಲೆ ಕೆಲಸ ಆಗ್ತಾಯಿದೆ. ಹೈಮಾಸ್ ಆಗಿದೆ. ಅಲ್ಲಿ ಪೈಪ್ಲೈನಿಂದ BVM ಸ್ಕೂಲು ಕಾಲೇಜ್ ರಸ್ತೆ 30 ಲಕ್ಷ ಅದು ಮೇಡಮೇ ಮಾಡಿಸಿದ್ದು ಅವ್ರ ಫಂಡಲ್ಲಿ. ಸೊ ಓವರಾಲ್ ಮೇಡಮ್ ಬಂದು ತುಂಬಾ ಕೋಆಪ್ರೇಟ್ ಮಾಡ್ತಾಯಿದ್ದಾರೆ. ಅಂತ MLA ನಮ್ಗೆ ಸಿಗೋದು ತುಂಬಾ ಕಷ್ಟ. ಒಳ್ಳೆ ನಾವು ಏನು ಹೇಳಿದ್ರೂ ಕೆಲಸ ಮಾಡಿಕೊಡ್ತಾರೆ ಮೇಡಮ್. ಅದಕ್ಕೆ ನಮ್ಮ ವಾರ್ಡ್ ಪರವಾಗಿ ಮೇಡಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ.